ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಗೃಹಲಕ್ಷ್ಮಿ 21 ಮತ್ತು 22ನೇ ಕಂತು ಬಗ್ಗೆ ಸ್ವಲ್ಪ ಅಪ್ಡೇಟ್ ಬಂದಿದೆ, ಅದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮತ್ತು ಹೊಸದಾಗಿ ನೀವೇನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ವಿಷಯಕ್ಕೆ ಬಂದ್ಬಿಡೋಣ. ಈಗ 21ನೇ ಕಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಕೆಲವು ಜನಗಳಿಗೆ ಇನ್ನೂ ಕೂಡ 21ನೇ ಕಂತು ಕೂಡ ಅವರಿಗೆ ಜಮಾ ಆಗಿಲ್ಲ. ಯಾಕೆ ಅಂತ ನೋಡ್ತಾ ಹೋದರೆ, ಈಗ ಸರ್ಕಾರ ಕಡೆಯಿಂದ 1 ಲಕ್ಷ ಜನರನ್ನು ಈ ಗೃಹಲಕ್ಷ್ಮಿ ಸ್ಕೀಮ್ನಿಂದ ಹೊರಗೆ ಹಾಕಿದ್ದಾರೆ. ಅದಕ್ಕಾಗಿ ಕೂಡ ನಿಮಗೆ 21ನೇ ಕಂತು ಬರದೇ ಇರಬಹುದು. ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ನೀವು ಹೋಗಿ ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯನ್ನು ತಗೊಂಡು ಹೋಗಿ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ ಈಗ ಅದರಲ್ಲಿ ಟ್ಯಾಕ್ಸ್ ಪಾವತಿ ಮಾಡಿದವರು ಇರಬಹುದು, ಮತ್ತು ಯಾರೆಲ್ಲ ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದಾರೋ ಅವ್ರದ್ದು ಈಗ ಲಿಸ್ಟ್ ಇದು ಮಾಡಿದ್ದಾರೆ, ಸರ್ಕಾರ ಲಿಸ್ಟ್ ಮಾಡಿದೆ, ಮತ್ತು ಆ ಲಿಸ್ಟ್ ನಲ್ಲಿ ನಿಮ್ಮದು ಹೆಸರು ಇರಬಹುದು. ಅದಕ್ಕಾಗಿ ನೀವು ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಪೂರ್ತಿ ವಿಷಯ ತಿಳಿಯುತ್ತೆ. ಮತ್ತು 22ನೇ ಕಂತು ಏನಂದ್ರೆ, ಈಗ 21ನೇ ಕಂತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ. ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ ನಲ್ಲಿ ಬಂದು ಹೇಳಿದರು, 22ನೇ ಕಂತು ನಾನು ಗಣೇಶ ಚತುರ್ಥಿ ಹಬ್ಬಕ್ಕೆ ರಿಲೀಸ್ ಮಾಡ್ತೇನೆ ಅಂತ ಅವರು ಹೇಳಿದರು. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟು ಬಂದಿಲ್ಲ, ಯಾವುದೇ ರೀತಿ ರಿಲೀಸು ಕೂಡ ಆಗಿಲ್ಲ. ಯಾಕೆ ಅಂತ ನೋಡ್ತಾ ಹೋದರೆ, ಈಗ 1 ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ ಸ್ಕೀಮಿನಿಂದ ಹೊರಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ 22ನೇ ಕಂತು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ನೋಡೋಣ, ಇನ್ನೊಂದು 2-3 ದಿನಗಳಲ್ಲಿ ಏನಾದರೂ ರಿಲೀಸ್ ಆದ್ರೆ ನಿಮಗೆ ನಾನು ಯಾವ್ಯಾವ ಜಿಲ್ಲೆಗೆ ಜಮಾ ಆಗ್ತಾ ಬರ್ತಿದೆ ಅಂತ ಕೂಡ ವಿತ್ ಪ್ರೂಫ್ ಸಮೇತ ವಿಡಿಯೋ ಮಾಡ್ತೇನೆ. ಅದಕ್ಕಾಗಿ ಇಷ್ಟ ಅಪ್ಡೇಟ್ ಇತ್ತು. ಮತ್ತು ಪೆನ್ಷನ್ ಹಣದ ಬಗ್ಗೆ ಯಾವ ರೀತಿ ಅಂದ್ರೆ, ಮೊದಲಾದರೆ ಪೆನ್ಷನ್ ಹಣ 19ನೇ ತಾರೀಕು ಒಳಗಾಗಿ ಜಮಾ ಆಗ್ತಾ ಇತ್ತು, ಲೇಟ್ ಆಗಿ ಜಮಾ ಆಗ್ತಾ ಇತ್ತು. ವಿಧವಾ ಪೆನ್ಷನ್ ಆಗಿರ್ಬೋದು, ಸಂಧ್ಯಾ ಸುರಕ್ಷಿತ ಪೆನ್ಷನ್ ಆಗಿರ್ಬೋದು, ಮತ್ತು ಅಂಗವಿಕಲರ ಪೆನ್ಷನ್ ಆಗಿರ್ಬೋದು, ಈ ರೀತಿ ಜಮಾ ಆಗ್ತಾ ಇತ್ತು. ಈಗ ಏನಂದ್ರೆ 10ನೇ ತಾರೀಕು ಒಳಗಾಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾ ಬರ್ತಿದೆ. ಹೋದ ತಿಂಗಳನ್ನು ಅದೇ ರೀತಿಯಾಗಿದೆ. ಅದಕ್ಕೆ ಅದೇನಾದರೂ ಪೆನ್ಷನ್ ಹಣ ರಿಲೀಸ್ ಆದ್ರೆ ನಿಮಗೆ ನಾನು ವಿಡಿಯೋ ಮಾಡ್ತೇನೆ, ವಿಡಿಯೋ ಮಾಡಿ ತಿಳಿಸ್ತೇನೆ ನಿಮಗೆ ಯಾವ ಅಮೌಂಟ್ ರಿಲೀಸ್ ಆಗಿದೆ ಅಂತ. ಮತ್ತು ಈಗ ಗೃಹಲಕ್ಷ್ಮಿ ಅಮೌಂಟ್ ಅನ್ನಿಕೆ ನೋಡೋಣ, ಇನ್ನೊಂದು 2-3 ದಿನಗಳ ಒಳಗಾಗಿ ಎಲ್ಲರಿಗೂ ಕ್ರೆಡಿಟ್ ಆಗಬಹುದು, ಜಮಾ ಆಗಲು ಶುರು ಆಗ್ಬಹುದು. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಯಾಕಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು, ಯುವನಿಧಿ ಆಗಿರ್ಬೋದು, ಗೋರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಸ್ಕೀಮ್ ಬಂದರೂ ಕೂಡ ನಾವು ವಿಡಿಯೋ ನಮ್ಮ ಚಾನಲ್ ಅಲ್ಲಿ ನಿಮಗೆ ವಿಡಿಯೋ ನೋಡಲು ಸಿಗುತ್ತೆ. ಅದಕ್ಕಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.